ಪಂಚತಂತ್ರ ಟು ಪಂಚತಂತ್ರಾಂಶದಲ್ಲಿ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಹಾಜರಾತಿ ಹಾಕುವ ವಿಧಾನ. ಮೊದಲನೇದಾಗಿ HRMSನ ಕ್ಲಿಕ್ ಮಾಡಿಬಿಟ್ಟು ಇದರಲ್ಲಿ ಗ್ರಾಮ ಪಂಚಾಯತಿ ಸಿಬ್ಬಂದಿ, ಇದರಲ್ಲಿ ಸರ್ಕಾರಿ ನೌಕರ ಬರುತ್ತೆ, ಗ್ರಾಮ ಪಂಚಾಯತ್ ಸಿಬ್ಬಂದಿ ನೌಕರರು ಬರುತ್ತೆ. ನಿಮಗೆ ಸಂಬಂಧಪಟ್ಟ ಜಿಲ್ಲೆ, ತಾಲೂಕು, ಗ್ರಾಮ ಪಂಚಾಯತಿ ಹೆಸರು ಎಂಟ್ರಿ ಆದಮೇಲೆ ನಿಮಗೆ GPS ಅಂತ ಕ್ಲಿಕ್ ಮಾಡಿದ್ಮೇಲೆ ಇದನ್ನು ಅಲ್ಲಿ 6 ಇದೆಯಲ್ಲ, 6ನ ಕ್ಲಿಕ್ ಮಾಡಿದರೆ ಈ ಥರ ಒಂದು ರಿಪೋರ್ಟ್ ಓಪನ್ ಆಗಿಬಿಟ್ಟು ಆ ಒಂದು ಗ್ರಾಮ ಪಂಚಾಯತಿ ಸಂಬಂಧಪಟ್ಟ ಗ್ರಾಮ ಪಂಚಾಯತ್ ಸಿಬ್ಬಂದಿ ಹೆಸರು ಮತ್ತು ಲಾಗಿನ್ ID ಈ ಥರ ತೋರಿಸುತ್ತೆ. EMP_15050 ಬಂದ್ಬಿಟ್ಟು ಇದು ನಮಗೆ ಹಾಜರಾತಿ ಮೊಬೈಲ್ ಅಪ್ಲಿಕೇಶನ್ ಹಾಕ್ಬೇಕಂತಂದರೆ ನಮ್ಮದು ಈ ಒಂದು ID-ನೇ ಯೂಸ್ ಮಾಡ್ಕೊಂಬಿಟ್ಟು ಲಾಗಿನ್ ಹಾಕಬೇಕಾಗುತ್ತೆ. ಸೊ ಇಲ್ಲಿ ಆ ಒಂದು EMP ID-ನ ಅದೇ ಅಲ್ಲಿ ಪಾಸ್ವರ್ಡ್ ಅದೇ. ಇದನ್ನು ಇವಾಗ ಎಷ್ಟೇನತ್ತೆ ಅಂತಂದು ಹೇಳಿದರೆ ಈ P2ನಲ್ಲಿ ಓನ್ಲಿ ವಾಟರ್ ಮ್ಯಾನ್ಗಳಿಗೆ, ಜಾಡಮಾಲಿಗೆ, ಗ್ರಂಥಪಾಲಕರಿಗೆ ಇತ್ತು. ಸೊ ಇವಾಗ ಏನು ಮಾಡಿದ್ದಾರೆ ಅಂತಂದು ಹೇಳಿದರೆ P2ನಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇದ್ದಾರಲ್ಲ, PDO ಸರ್ ಇರ್ಬೋದು, SD ಕಾರ್ಯದರ್ಶಿ ಅವ್ರಿಗೆ, ಹಾಗೂ ಇವಾಗ ಮತ್ತು ಬಿಲ್ ಕಲೆಕ್ಟ್ರು, ಕಂಪ್ಯೂಟರ್ ಆಪ್ರೇಟರ್ಗೆ, ಆಮೇಲೆ ಜವಾನ್ಗೆ 3 ಜನಕ್ಕೆ ಮತ್ತೆ ಇದನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಇರಬೇಕಂದ್ರೆ ಕನಿಷ್ಠ ನಾವು ಒಂದು 100 ಮೀಟರ್, ಗ್ರಾಮ ಪಂಚಾಯತ್ 100 ಮೀಟರ್ ಒಳಗಡೆ ಇರಬೇಕು. ಸೊ ಈ ಥರ ಇಲ್ಲಿ ಲಾಗಿನ್ ಆದಮೇಲೆ ಈ ಥರ ತೋರಿಸುತ್ತೆ. ಅಲ್ಲಿ ನಮ್ಮ ಸಿಬ್ಬಂದಿ ಹೆಸರು ಬರುತ್ತೆ, ಇಷ್ಟು ಲೊಕೇಶನ್ ಇದ್ಮೇಲೆ ಟೈಮ್ ಇನ್ ಟೈಮ್ ಔಟ್ ಬರುತ್ತೆ. ಚೆಕ್ ಇನ್ ಅಂತ ಕ್ಲಿಕ್ ಮಾಡಿದರೆ ಆ ಡೇಟ್ ತೋರಿಸುತ್ತೆ, ಆವಾಗ ನಾವು ಚೆಕ್ಕಿಂಗ್ ಆದಂಗೆ ಹಾಜರು ಎಂಟ್ರಿ ಆಗುತ್ತೆ. ಸೊ ಈ ಥರ ನಾವು ಮೊಬೈಲ್ ಅಪ್ಲಿಕೇಶನ್ ಮೂಲಕ ಈ ಹಾಜರಾತಿನ ಹಾಕ್ಬೋದು. ಇದರ ಸಮಸ್ಯೆ ಏನಂತ ಹೇಳಿದರೆ ನಾವು ಕಂಪ್ಯೂಟರ್ ರಿಪೇರ್ ಆದಾಗೆ ಪವರ್ ಇರಲಿಲ್ಲ ಅಂತಂದರೆ ನಮಗೆ ಇದರಿಂದ ತುಂಬ ಹೆಲ್ಪ್ ಆಗುತ್ತೆ.